ನೋಡಿ ಫ್ರೆಂಡ್ಸ್, ಇವತ್ತು ಒಂದೇ ದಿನ ಯಾಣ, ಹೊನ್ನಾವರ, ಮುರುಡೇಶ್ವರ 3 ಮುಗಿಸ್ತಾ ಇದ್ದೀವಿ ಟ್ರಿಪ್ಪು. ಯಾನ ಬಂದರೆ ಆರಾಮಾಗಿ 3 ಮುಗಿಸ್ಕೊಂಡು ಇನ್ನೂ ಎಕ್ಸ್ಟ್ರಾ ಪ್ಲೇಸ್ಗಳು ನೋಡ್ಕೊಂಡು ಹೋಗ್ಬೋದು. ಬನ್ನಿ ಎಲ್ಲ ನೋಡಿ. ಮುರುಡೇಶ್ವರ ಬೀಚ್ಗೆ ಹೋಗ್ತಾ ಇದ್ದೀವಿ ಈಗ. ನೋಡೋಣ, ಹೋಗಿ ಫುಲ್ ಜಾಲಿ ಆಗಿ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ಬಿಡೋದೆ ಬೀಚಲ್ಲಿ ಈಜಾಡ್ಕೊಂಡು. ಈಗ ನೀರೊಳಗೆ ಹೋಗ್ತಾ ಇದ್ದೀವಿ ಎಂಜಾಯ್ ಮಾಡೋಕ್ಕೆ, ಈಜಾಡೋಕ್ಕೆ. ಯಾರಾದರೂ ಬಂದರೆ ಬನ್ನಿ. ಈಜೆಲ್ಲ ಆಡ್ಕೊಂಡು ಬಂದಾಯಿ ಸಮುದ್ರದಿಂದ. ಇವ್ರು ನೋಡ್ರಿ, ನನ್ನ ಮಕ್ಳು ಮದುವೆ ಆಗಿರಲ್ಲ ಅಂದರೆ 28-30 ವರ್ಷ ಆಗೈತಿ. ಇಲ್ಲಿ ಬೆಟ್ಟ ತೋಡ್ಸ್ಕೊಂಡು ಕುಂತವ್ರೆ. ಬರಲ್ಲೇ ಎದ್ದಲೇ. ಇವಾಗ ಮುರುಡೇಶ್ವರ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಹೋಗೋಣ ಒಳಗಡೆ ಹೆಂಗಿರ್ತೈತೆ ನೋಡೋಣ. ನೋಡಿ, ಮುರುಡೇಶ್ವರ ದೇವಸ್ಥಾನ ಒಳಗೆ ಹೋಗ್ತಾ ಇದ್ದೀವಿ. ಫೋನ್ ಯೂಸ್ ಮಾಡ್ಬೋದೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಭೂ ಕೈಲಾಸ ಗುಹೆ ಇದ್ದೇನೆ ನೋಡಿ. ಬನ್ನಿ ಗುಹೆ ಒಳಗಡೆ ಹೋಗೋಣ. ನೋಡಿ, ಸ್ಟ್ಯಾಚ್ಯುಗಳು. ರಾವಣ ಭಕ್ತಿಯಿಂದ ಧ್ಯಾನ ಮಾಡ್ತಾ ಇರೋದು, ದೇವ್ರನ್ನ ಹೊಲಿಸ್ಕೊಳ್ಳೋಕ್ಕೆ. ಇಲ್ಲಿ ನೋಡಿ, ವಿಷ್ಣು, ಲಕ್ಷ್ಮೀ, ನಾರಾಯಣ ಸ್ವಾಮಿ ಇರೋ ಸ್ಟ್ಯಾಚ್ಯು ನೋಡಿ. ಬ್ರಹ್ಮ ಬೆಟ್ಟ ಹೊತ್ಕೊಂಡಿರೋದು, ಶಿವ ಪಾರ್ವತಿ ಇರೋದು ಕೈಲಾಸನ ನೋಡಿ. ಶಿವ ಪಾರ್ವತಿ, ರಾವಣ ಕೆಳಗಡೆ ಕೂತಿರೋದು ನೋಡಿ. ನಾರಾಯಣ ಸ್ವಾಮಿ ರಾವಣನ ಜೊತೆ ಮಾತಾಡ್ತಾ ಇರೋದು. ರಾವಣ ಭಕ್ತಿಯಿಂದ ದೇವತೆ ಮುಂದೆ ಇರೋದು. ನೋಡಿ, ಇದು ರಾವಣ ತಪಾಸ್ ಮಾಡ್ತಾ ಇರೋದು, ಘೋರ ತಪಾಸ್ ಮಾಡ್ತಾ ಇರೋದು ಶಿವನ ಹೊಲಿಸ್ಕೊಳ್ಳೋದಕ್ಕೋಸ್ಕರ. ನೋಡಿ, ಕತ್ತರಿಸ್ಕೊಂತಿರೋದು ರಾವಣ ಒಂದು. ಶಿವಪ್ಪ ಬೇಡ ಅಂತ ಬಂದು ತಡೀತಾ ಇರೋದು. ಚೆನ್ನಾಗಿದೆ, ಬನ್ನಿ ಯಾವಾಗಾದರೂ ಬಂದಾಗ ಈ ಕಡೆ ಈ ಗುಹೆ ಒಳಗಡೆ ಬನ್ನಿ. ನೋಡಿ, ಗಣೇಶ ಮತ್ತು ನಾರಾಯಣ ಸ್ವಾಮಿ ಮಾತಾಡ್ತಾ ಇರೋದು. ನೋಡಿ, ರಾವಣ ಗಣೇಶನ ಇಟ್ಕೊಂಡಿರೋದು. ನೋಡಿ, ರಾವಣನ ಆತ್ಮಲಿಂಗನ ಗಣೇಶ ಇಲ್ಲಿ ಇಟ್ಬಿಟ್ಟಿರೋದು. ಅಲೆ ಕಿತ್ಕೊಳ್ಳೋಕೆ ಹೋಗ್ತಾವನ್ ರಾವಣ, ಅದು ಬರಲ್ಲ ಅವಾಗ. ನೋಡಿ, ಗೋಕರ್ಣದ ಸಮುದ್ರ ಹಾಗೆ ಅಲ್ಲಿ ಮಾಡಿರೋ ಅಂಥ ಒಂದು ಸ್ಟ್ಯಾಚ್ಯು. ಇದು ಕೃಷ್ಣ ಅರ್ಜುನ ಯುದ್ಧ ಮಾಡಲ್ಲ ಅಂತ ಕುಂತಿರ್ಬೇಕಾದ್ರೆ ಆ ಸಿಚುವೇಶನ್ನ ಈ ಥರ ಸ್ಟ್ಯಾಚ್ಯು ಮಾಡೋರೆ. ಏನು ಸಖತ್ತಾಗೈತೆ ಗುರು. ಇಲ್ಲಿ ಒಂದೊಂದು ಸ್ಟ್ಯಾಚ್ಯೂನು ಒಂದೊಂದು ಕತೆ ಹೇಳ್ತೈತೆ. ಫೈನಲಿ ಮುರುಡೇಶ್ವರ ಟ್ರಿಪ್ಪು ಮುಗೀತು, ಸಖತ್ತಾಗಿತ್ತು. ಈಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಬೇರೆ ಪ್ಲೇಸ್ಗೆ ಹೋಗಬೇಕು. ಓಕೆ, ಬಾಯ್.